ಆತ್ಮೀಯ H16 ನ್ಯೂಸ್ ಅರ್ಧ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತ. ಆತ್ಮೀಯರೇ, ನಮ್ಮ ಸಿದ್ದರಾಮಯ್ಯರ ಮಗ ಯತೀಂದ್ರ ಯಾಗ್ರಿ ಈ ಅನಗತ್ಯ ಸಮಸ್ಯೆನ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಇವರು. ಇಲ್ಲದನ್ನು ಇಟ್ಕೊಂಡ್ರು ನಂಗೇನೋ ಗಾದಿ ಮಾತದ ಹಂಗಿದ್ದಂಗೆ ಕಾಣ್ತಾರೆ ಅವರು. ಅಲ್ಲ, ಹೈಕಮಾಂಡಿಗೆ ಒಪ್ಪಿಗೆ ಇಲ್ಲ ಡಿ ಕೆ ಶಿವಕುಮಾರ್ ಸೇಮ್ ಮಾಡೋದು ಅಂತ ಹೇಗೆ ಕೊಡೋದ್ರಲ್ಲಿ ಏನು ಅರ್ಥದ? ಯಾಕಂದರೆ ಸ್ವತಃ ಹೈಕಮಾಂಡ್ ಹೇಳ್ತಾ ಇಲ್ಲ ಆ ಮಾತನ್ನು ಓಪನ್ ಆಗಿ. ಗುಪ್ತ ಏನೋ ಮಾತಾಡಿರ್ಬೋದು, ಅದು ಏನಾಗಿದೋ ಗೊತ್ತಿಲ್ಲ. ಅದರ ಬಗ್ಗೆ ಒಬ್ಬ ಕಾಂಗ್ರೆಸ್ ಶಾಸಕನಾಗಿ, ಪರಿಷತ್ ಶಾಸಕನಾಗಿ ಈ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೈಕಮಾಂಡ್ ಬಿಟ್ಬಿಡುವಂಥ ವಿಷಯ. ಮತ್ತು ಎಲ್ಲರಿಗೂ ಗೊತ್ತಿರುವ ವಿಷಯನ ಸುಲಭಿಲ್ಲ ಸಿದ್ದರಾಮಯ್ಯರ ಕಿತ್ತು ಹಾಕೋದು ಅಂತೇಳಿ. ಆದರೆ ಇವರು ಹೇಳ್ಕೊಳ್ಳೋ ಅವಶ್ಯಕತೆ ಏನದ? ಒಬ್ಬ ಮಗ ಹೇಗಿರ್ಬೇಕು ಹಂಗಿರ್ಬೇಕಲ್ಲ, ಒಬ್ಬ ಜೂನಿಯರ್. ಮತ್ತು ಮೇರಾಗಿ ಕಾಂಗ್ರೆಸ್ಸಿಗೆ ಭಾಳ ಪ್ರಾಬ್ಲಮ್ ಸಮಯ ಅದ, ಸಮಸ್ಯೆ ಅದ. ಅದು ಹೇಗಾದ್ರು ನೋಡಿ ಕರ್ನಾಟಕದ ಕಾಂಗ್ರೆಸ್ ಉಳಿಸ್ಕೋಬೇಕು ಅನ್ನೋಂಥ ಹಂತದಲ್ಲಿದೆ. ಇದನ್ನು ಎದ್ದ ತಕ್ಷಣ ಜಗಳ ಹಚ್ಚುವಂಥ ಕೆಲಸ, ಮಾತಾಡೋದು ಕೆಲಸ ಬೇಕಾಗಿದೆ ನಾ ಯತೀಂದ್ರ ಅವರಿಗೆ. ಈ ವಿಷಯದಲ್ಲಿ ಸಿದ್ದರಾಮಯ್ಯರು ಹೇಳಬೇಕಾಗಿತ್ತೇನೋ. ಮತ್ತು ಅವ್ರು ಮಾತ್ರ ಭಾಳ ಗಂಭೀರವಾಗಿರ್ತಾರೆ ಸಿದ್ದರಾಮಯ್ಯನವರು. ಮತ್ತು ಹೈಕಮಾಂಡ್ ಏನು ಹೇಳ್ತದೆ ಅದು ಮಾಡ್ತೇವೆ, ಮುಗಿದು ಹೋಗ್ತಲ್ಲಿ ಮಾತು. ಹೌದು, ಇರ್ಬೋದು, ಇವ್ರಿಗೆ ವಿಶ್ವಾಸ ಕೊಟ್ಟಿರ್ಬೋದು, ನೀವು ಮುಂದುವರಿತೀರಿ ಅಂತ ಹೇಳಿರ್ಬೋದು. ಅದು ಸಾರ್ವಜನಿಕಗೊಳಿಸೋ ಅವಶ್ಯಕತೆ ಏನಿದೆ? ಇವರು ಈ ಮಾತು ಅಂದ್ಕೊಳ್ಳೋದು ಇವ್ರಿಗೆ ಮೊದಲು ಇವ್ರ ನಂತರ ಇಕ್ಬಾಲ್ ಹುಸೇನ್ ಅವ್ರ ನಂತರ ಇಲ್ಲರಿ ಜನವರಿ 8-9 ತಡ್ರಿ ನಮ್ಮವರು ಶಿವಕುಮಾರ್ ಅಕ್ಕ ಅಂತ ಅವ್ರು ಹೇಳ್ತಾರೆ. ಇದು ಬಿ ಜೆ ಪಿಗಿನ್ನ ಸಾಧನೆ ಮಾಡಿಕೊಡೋದಿಲ್ವ? ಸಾಕಷ್ಟು ವಿದ್ವಾಂಸರಿದ್ದಾರೆ, ಇತ್ತೇಂದ್ರು ಡಾಕ್ಟರ್ ಇದ್ದಾರೆ. ಜೊತೆಗೆ ಸ್ವತಃ ಅವರು ನಿರೂಪಣೆ ಹೇಳ್ತಾರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗಿನಿಂದಲೂ ಬಿ ಜೆ ಪಿಯವರು ನಾಯಕತ್ವ ಬದಲಾವಣೆ ಮಾತು ಆಡುತ್ತಲೇ ಇದ್ದಾರೆ. ಈಗ ಅದಕ್ಕೆಲ್ಲ ಅರ್ಥವಿಲ್ಲ, ಅದು ಅವರ ಕನಸು. ಅಡ್ಡಿಯಲ್ಲ, ಇದು ಗೊತ್ತದ ನಿಮಗೆ. ಆದ್ರೆ ಅವ್ರ ಕೈಯಲ್ಲಿ ಇನ್ನೊಂದು ಬಡಿಗೆ ಕೊಟ್ಟು ಬಿಡಿಸ್ಕೋದ್ರೆ ಏನು ಅರ್ಥದ? ಏನು ಜಗಾಡ್ತಾ ಇದ್ದಾರೆ ಹೊಂದಾಣಿಕೆ ಇಲ್ಲ ಅಂತೇಳಿ. ಬೈ ಚಾನ್ಸ್ ಇಕ್ಬಾಲ್ರವ್ರು ಹೇಳಿದಂಗೆ ಜನವರಿ 8-9 CM ಆಗಿ ನಮ್ಮ ಡಿ ಕೆ ಶಿವರ ಆದರೆ ಏನು ಮಾಡೋರಾಗ? ಏನು ಅವಶ್ಯ ಐತೆ ಮಾತಾಡೋದಂತ? ಈಗ ಮುಖ್ಯವಾಗಿ ಬೇಕಾಗಿದ್ದು ನಿಮ್ಮ ಸರ್ಕಾರದಿಂದ ಒಳ್ಳೆಯ ಕೆಲಸಗಳು ಇನ್ನೂ ಆಗಿಲ್ಲ ಹಂಗೆ ಹೇಳ್ಕೊಳ್ಳೋಂಗೆ. ಹೌದು, ಒಂದು ಒಳ್ಳೆಯ ಕೆಲಸ ಒಂದಿಷ್ಟೇನೋ ನೀವು ಏನಪ್ಪ ಅಂತಂದ್ರೆ ಈ ಒಂದು ದ್ವೇಷ ಭಾಷಣದ ಬಗ್ಗೆ ಆಗಿರ್ಬೋದು, ಮತ್ತೊಂದರ ಬಗ್ಗೆ ಆಗಿರ್ಬೋದು, ಗುತ್ತಿಗೆದಾರರ ಬಗ್ಗೆ ಆಗಿರ್ಬೋದು, ಒಳ್ಳೆಯ ಶಾಸನ ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ, ಮಸೂದೆಗಳು ಮಂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ, ಒಪ್ಪುವ ಮತ್ತು ಬಹಿಷ್ಕಾರದ ಬಗ್ಗೆ ಆಗಿರ್ಬೋದು. ಆದರೆ ಇನ್ನೂ ಭಾಳ ದೊಡ್ಡ ಕೆಲಸ ಆಗಬೇಕಾಗಿದೆ ಸಿದ್ದರಾಮಯ್ಯರಿಂದ. ಇತಿಹಾಸ ಬದಲಾಯಿಸುವಂಥ ಏನಾದರೂ ಕೆಲಸ ಮಾಡಿದ್ದಾರೆ ನಿಮ್ಮ ತಂದೆಯವರು ಸಿದ್ದರಾಮಯ್ಯನವರು. ಅಂಥ ಕೆಲಸ ಮಾಡಿಸ್ಬೇಕು. ಅಂಥ ವಿಷಯ ಮಾತಾಡೋದು ಬಿಟ್ಟು ಅಡ್ಡಿಕೆ ಶವ ವಿರುದ್ಧ ಹೇಳಿದ್ರೆ ಏನು ಅರ್ಥದ? ನಿಮ್ಮ ತಂದೆಯವರಿಂದ ಅಂದರೆ ಯತೀಂದ್ರರ ತಂದೆ ಸಿದ್ದರಾಮಯ್ಯರಿಂದ ಆಗಬೇಕಾಗಿದ್ದು 3 ಕಾರಣಗಳನ್ನು ಕರ್ನಾಟಕದ ರದ್ದು ಮಾಡಿ ಹಾಕುವಂಥದ್ದು. ಮೋದಿಯವರಿಂದ ನಾವು ಬಿಲ್ಲನ್ನು ತೋರಿಸ್ಬೇಕಾಗಿದೆ, ರೈತರಿಗೆ ಮಾರ್ಕೆಟ್ ಕೊಡುವಂಥ ವಿಷಯ ಮಾತಾಡಬೇಕಾಗಿದೆ, ಅದನ್ನು ಮಾಡಬೇಕಾಗಿದೆ. ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿ ಹಳ್ಳಿಗೇನು ಗೋಡಾನುಗಳು ನಿರ್ಮಿಸಿ ಪ್ರತಿ ಎಲ್ಲ ಬೆಳೆಗಳನ್ನು ಸ್ಟೋರೇಜ್ ಮಾಡಿಡುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸಹಜವಾಗಿ ರೈತ ಎದ್ದಿರ್ತಾರೆ, ಮಾರ್ಕೆಟ್ ತಾನೇ ಬೆಳೀತದೆ. ನಿಮ್ಗೆ ಗ್ಯಾರಂಟಿ ಅಷ್ಟೇ ಬೆಳೀತದೆ ಅಂತ ತಿಳ್ಕೊಂಡ್ರೆ ಅವರು ಗ್ಯಾರಂಟಿಗೆ ದೊಡ್ಡದದು. ಮತ್ತು ಎಲ್ಲರಿಗೂ ಉದ್ಯೋಗ ಸಿಗ್ತದ್ರಿ, ಇಲ್ಲಿ ನಿರ್ಮಾಣ ಆಗ್ತದೆ ಉದ್ಯೋಗಗಳು. ಇಂಥ ಎಲ್ಲ ವಿಚಾರ ಮಾತಾಡೋದು ಬಿಟ್ಟು ಎದ್ದ ತಕ್ಷಣ ಲೇಖೇಶ್ವರ ಆಗೋದಿಲ್ಲ, ನಮ್ಮ ಅಪ್ಪ ಮುಂದುವರಿತಾರೆ, ಅವರ ಮುಂದುವರಿತಾರೆ, ಏನು ಅವಶ್ಯ ರೀ? ಇದರಿಂದ ಮತ್ತೆ ಏನಪ್ಪ ಗೊಂದಲ ಮತ್ತಷ್ಟು ಮನಸ್ಸುಗಳು ದೂರ. ಡಿ ಕೆ ಶಿವರಂತಿ ಮಾನಸಿಕವಾಗಿ ಒಪ್ಕೊಂಡಿದ್ದಾರೆ ಅವರು ಸಿದ್ದರಾಮಯ್ಯರು. ನಮಗೆ ವೇದ ವಾಕ್ಯ ರೀ ಅವ್ರು ಹೇಳಿದ ಮಾತು ವ್ಯಂಗ್ಯವಾಗಿ ಹೇಳಿದ್ದಾರೆ, ಹೆಂಗೆ ಹೇಳಿದ್ದಾರೆ ಅವ್ರಿಗೆ ಬಿಟ್ಟು ವಿಷಯ. ಬಟ್ ಓಪನಾಗಿ ಒಪ್ಕೊಳ್ತಾ ಇದ್ದಾರೆ. ಹೌದು, ಅವ್ರು ಏನು ಹೇಳ್ತಾರೆ ಪಾಲಿಸ್ತೀವಿ, ನಮ್ಮ ಹಿರಿಯರು ಎಲ್ಲ ಮಾತಾಡ್ತಾರೆ. ಇಂಥ ಸಂದರ್ಭದಲ್ಲಿ ನೀವು ಕಿರಿಯರಾಗಿ ಯತೀಂದ್ರರವರ ಇಂಥ ಮಾತುಗಳು ಯಾಕೆ ಬೇಕು? ಹೈಕಮಾಂಡ್ ಒಪ್ತದೋ ಬಿಡ್ತದೋ? ಅದು ಹೈಕಮಾಂಡ್ ಬಿಟ್ಟಿದ್ದ. ಹೈಕಮಾಂಡ್ ಜೊತೆ ಹೆಸರು ನೀವು ಯಾರು ವಕ್ತಾರರ ಹೈಕಮಾಂಡದ? ಇದನ್ನು ಇವತ್ತು ಸಿದ್ದರಾಮಯ್ಯವ್ರ ಮಗನಿಗೆ ಕೇಳಬೇಕಾಗಿದೆ. ಯಾಕಂದ್ರೆ ರಾಜಕೀಯ ಭಾಳ ಸೂಕ್ಷ್ಮದ. ಅದರಲ್ಲೂ BJP ಇವತ್ತು ಇಡೀ ದೇಶದ ಬಲಾಢ್ಯ ಅದ. ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ. ರಾಹುಲ್ ಗಾಂಧಿ ಅವರು ಅವತ್ತು ವಿರೋಧ ಪಕ್ಷ, ಇನ್ನೂ ಪ್ರಾಂತೀಯ ವಿರೋಧ ಪಕ್ಷ ವಿರೋಧ ಮಾಡ್ತಾಯಿದ್ದಾರೆ. ಅದರ ಶಕ್ತಿ ಸಾಲ್ತಾ ಇಲ್ಲ. ಅದೇನೋ ಅಕಲ್ಪ ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ, ಹಿಮಾಚಲದಲ್ಲಿ ಕಾಂಗ್ರೆಸ್ ಉಳಿದದ. ಇಲ್ಲಿ ಬಿದ್ದು ಹೋಗಿಬಿಟ್ರೆ ಮುಗಿದು ಬಿಡೋದು. ಇವೆಲ್ಲ ಮಾತು ಏನಾಗ್ತಾವಪ್ಪ ಅಂತಂದ್ರೆ ಸರ್ಕಾರ ಬಿಡೋದು ಕಾರಣಕರ್ತರಾಗ್ತಾವೆ. ಸಪೋಸ್ ಏನೋ ಡಿ ಕೆ ಶಿವರ ಮನಸ್ಸಿಗೆ ಬಂದು ಬೇಡ ಬಿಡೋದು, ಏನೋ ಆಗಿ ಹೋಗಲಿ ಅಂತೇಳಿ
ಪಾರ್ಟಿಯಿಂದ ಒಂದು 40-50 ಮಂದಿ ಅಂತಾರ ಬರ್ತಾರಲ್ಲ ಗೊತ್ತಿಲ್ಲ. ಶಾಸಕರು ತೊಗೊಂಡು ಬೈ ಚಾನ್ಸ್ ಹೋದರು ಮಾಡಿದರು ಮುಂದೆ. ಯಾಕಂದ್ರೆ ಸಾಕಷ್ಟು ಉಪಕೃತರಾಗಿದ್ದೀರಿ ಯತೀಂದ್ರವರ ಮತ್ತು ಸಿದ್ದರಾಮಯ್ಯನವರ ಕಾಂಗ್ರೆಸ್ನಂತೆ. ಕಾಂಗ್ರೆಸ್ ಸರ್ಕಾರ ಉಳಿಬೇಕು, ಜೊತೆಗೆ ಕಾಂಗ್ರೆಸ್ನ ಬಲಾಢ್ಯವಾಗಿ ಬೆಳಿಬೇಕಾಗಿದೆ. ಇವತ್ತು ಅಂಥ ದಿಶೆಯಲ್ಲಿ ಮಾತಾಡಬೇಕು ವಿನಃ ಎದ್ದ ತಕ್ಷಣ ಇಂಥ ಸಣ್ಣ ಮನಸ್ಸಿನ ಮಾತುಗಳನ್ನು ಮಾತಾಡೋದು ಎಷ್ಟು ಯೋಗ್ಯ ಅನ್ನೋದು ಯಾಕೆ ಹೇಳಬೇಕಾಗಿದೆಪ್ಪ ಅಂತಂದರೆ ಭಾಳ ಮಹತ್ವದ ಸಮಯ ಇದು. ಈ ಸಮಯದಲ್ಲಿ ಅಟ್ ಎನಿ ಕಾಸ್ಟ್ ಒಬ್ಬ ಡಿಕ್ಟೇಟರ್ ಆಗೋದನ್ನು ಬೆಳೆದಂಗೆ ನೋಡ್ಕೊಳ್ಳೋದು ವ್ಯವಸ್ಥೆ ಮಾಡಬೇಕಾಗಿದೆ. ಆ ಎಲ್ಲ ದಿಶೆಯಲ್ಲಿ ಒಗ್ಗಟ್ಟಿಲ್ಲದ ಕೂಡಿ ಹೋದಾಗ ಮಾತ್ರ ಸಾಧ್ಯದ. ನಮ್ಮಲ್ಲಿ ಒಡಕಿತ್ತಂದ್ರೆ ಸಾಧ್ಯದ ಎದುರಾಳಿ ನಮಗೆ ಮುರಿದಾಗ್ತಾನಂತೇಳಿ ಕಚೇರಿ ನಿಮ್ಗೆ ಗೊತ್ತಿರ್ಬೋದು. ಒಂದೊಂದು ಕಟ್ಟಿಗೆ ಮುರಿದು ಭಾಳ ಸುಲಭ. ಒಂದು ಕಟ್ಟಿಗೆಗಳ ಗೂಡನ್ನು ಅಂದ್ರೆ ದೊಡ್ಡ ಕಟ್ಟಿಗೆಗಳ ಗೂಡನ್ನು ಕಟ್ಟಿ ಅದನ್ನು ಮುರಿಲಿಕ್ಕೆ ಹೋದ್ರೆ ಮುರಿದು ಭಾಳ ಕಷ್ಟ ಅಂತ. ಹಂಗೆ ಒಗ್ಗಟ್ಟಿತ್ತಂದ್ರೆ ಡಿ ಕೆ ಶಿ ಅವರಲ್ಲೇ ನಮ್ಮ ಸಿದ್ದರಾಮಯ್ಯರಲ್ಲೇ ನಿಮ್ಮಲ್ಲೇ ಇತ್ತಂದರೆ ಬಿ ಜೆ ಪಿನ ಎದುರಿಸ್ಬೋದು. ಇಲ್ಲದಂದ್ರೆ ಬಿ ಜೆ ಪಿಗೆ ನೀವು ಆಹ್ವಾನ ಕೊಟ್ಟಂಗೆ ಬರ್ರಿ ಇಲ್ಲಿದ್ದೀವಿ ನಾವು ತೊಗೊಂಡು ಹೊಡ್ಕೊಂಡು ಹೋಗೋರು ಅಂತೇಳಿ. ಅದೇನೋ ಇರಲಿ, ಯತೀಂದ್ರವರ ಡಿ ಕೆ ಶಿ ಕೋರಿದ್ರು ನಿಜ, ಅದು ಇದು ಏನೋ ಹೀಗೆ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮಗೂ ಅವಕಾಶ ಕೊಡಿ ಎಂದು ಕೋರಿದ್ದು ನಿಜ, ಆದರೆ ಹೈಕಮಾಂಡ್ ಒಪ್ಪಿಲ್ಲ. ಈಗ ನಾಯಕತ್ವ ಬದಲಾವಣೆ ಪರಿಸ್ಥಿತಿ ಇಲ್ಲ ಎಂದು ಹೇಳಿದೆ. ಹೀಗಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ 5 ವರ್ಷ ಪೂರೈಸುತ್ತಾರೆ ಅಂತೇಳಿ ವಿಧಾನ ಪರಿಷತ್ ಸದಸ್ಯ ಸಿದ್ದರಾಮಯ್ಯ ಹೇಳ್ತಾರೆ. ಇದೆಲ್ಲ ಬೇಕಾಗಿತ್ತ ಅಂತೇಳಿ. ಯಾಕೆ ಮತ್ತು ಚರ್ಚೆಗೆ ತೊಗೊಳ್ತಾ ಇದ್ದೀವಪ್ಪ ಅಂತಂದ್ರೆ ಇವೆಲ್ಲ ಬಿಟ್ಟು ಈಗ ಏನಪ್ಪ ಅಂತಂದ್ರೆ ಇಬ್ಬರು ಹೊಂದಾಣಿಕೆ ಮೇಲೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಕೊಟ್ಟಿದ್ರೆ ಒಪ್ಪಲ್ಲ ಇಬ್ಬರು ಹಿರಿಯರು. ಈ ನಡುವೆ ನೀವು ಮೂಗು ತೋರಿಸುವಂಥ ಕೆಲಸ ಏನಾಗಿಬಿಡ್ತಪ್ಪ ಅಂದ್ರೆ ಪಾರ್ಟಿಯಲ್ಲಿ ಮತ್ತು ಗೊಂದಲ, ಹೈಕಮಾಂಡ್ ಸಹಿತ ಗೊಂದಲ, ಮತ್ತು ಸಹಜದ ಅವ್ರಿಗೂ ಬೆಂಬಲಿಗರು ಇದ್ದಾರೆ. ಇಲ್ಲೇ ಏನೂ ಇಲ್ಲ ಅಂತಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅವರು ಇಕ್ಬಾಲ್ರು ಅಂತಾರೆ, ಇಲ್ಲ ಜಗಳ ಡಕ್ಕಿ ಆಗ್ತಂತ ಅವ್ರು ಹೇಳ್ತಾರೆ. ಮತ್ತು ಗೊಂದಲ ಶುರು ಎದ್ದ ತಕ್ಷಣ ಇದಾಗದ ಇದೇ ಕೆಲಸ, ಮತ್ತೊಂದಿಲ್ಲ ಮುಗಿದೊಂದಿಲ್ಲ ಅಂತಲ್ಲ ಕನ್ನಡದಲ್ಲಿ. ಹಾಗೆ ಒಟ್ಟಾರೆಯಾಗಿ ಏನೋ ಆಗಲಿ ಈ ಯತೀಂದ್ರರ ಮಾತಿನಿಂದಾಗೆ ಪಕ್ಷದಲ್ಲಿ ಒಂದಿಷ್ಟು ಏನಪ್ಪ ಅಂದ್ರೆ ಭಿನ್ನಾಭಿಪ್ರಾಯಗಳು ಬೆಳೀತಾ ಇದ್ದಾವೆ, ಮಾತುಗಳು ಬೆಳೀತಾ ಇದ್ದಾವೆ. ಮಾತಿ ನಿಮ್ಮ ನಗೆ ನುಡಿಯು, ಮಾತಿ ನಿಮ್ಮ ಹಗೆಗೊರೆಯು, ಮಾತಿ ನಿಮ್ಮ ಸರ್ವ ಸಂಪದವು, ಮಾತೇ ಮಾಣಿಕ್ಯ ಸರ್ವಜ್ಞ ಅಂತ. ಮಾಣಿಕ್ಯ ಹೌದು, ಆದರೆ ಯಾವ ಸಂದರ್ಭದಲ್ಲಿ ನಾವು ಮಾತಾಡಿದ್ರೆ ಏನಾಗ್ತದೆ ಅನ್ನೋ ತಿಳುವಳಿಕೆನೂ ಬೇಕಾಗ್ತವೆ. ಆ ದಿಶೆಯಲ್ಲಿ ಇನ್ನೂ ರಾಜಕೀಯವಾಗಿ ಪ್ರಬುದ್ಧ ಆಗಬೇಕಾಗ್ಯದ. ಅದನ್ನೆಲ್ಲ ಕಲಿಬೇಕಾಗಿದೆ ನಮ್ಮ ಯತೀಂದ್ರವರು, ಕಲಿತಾರ ಅಂತೂ ಅನ್ನಿಸ್ತದೆ. ಏನೋ ಆಗಲಿ ಡಿ ಕೆ ಶಿವಕುಮಾರ್ ಮಾತ್ರ ಇನ್ನೂ ನಿಂತಿಲ್ಲ. ಅವರು ನಾನು ಇನ್ನೂ ಪ್ರಯತ್ನ ಮಾಡ್ತಾನೆ ಅನ್ನೋಂಥ ಹಾದಿಯಲ್ಲಿದ್ದಾರೆ. ಮೋಸ್ಟ್ಲಿ ಅವ್ರು ಹಾದಿ ಕಠಿಣ ಇರಬಹುದಿಲ್ಲ ಅಂತಲ್ಲ, ಆದರೆ ಕಠಿಣ ಇದ್ದರೂ ಅಸಾಧ್ಯ ಅಂತ ಏನಲ್ಲ. ರಾಜಕೀಯದಲ್ಲಿ ಬೇಕಾದ ಆಗ್ಬೋದು. ಇವತ್ತಿನ ಮಟ್ಟಿಗೆ ಈಗಿನ ಮಟ್ಟಿಗೆ ಅನ್ನಿಸ್ತದೆ ಸಿದ್ದರಾಮಯ್ಯಕ್ಕೆ ತಾವು ಕಷ್ಟ ಅಂತೇಳಿ. ಇನ್ನು ಅನಿವಾರ್ಯ ಆದಾಗ ಇಲ್ಲಪ್ಪ ಇವರಿಂದ ನಮ್ಗೆ ತೊಂದರೆ ಆಗ್ತದೆ, ಇವರು ಇನ್ನೂ ಬದಲಾಗ್ತಾ ಇಲ್ಲ ಅಂತೇಳಿ ಮನಸ್ಸಿಗೆ ನಿರ್ಧಾರ ತೊಗೊಂಡು ಮಾಡಿದರೆ ಯಾರಿಗೆ ಗೊತ್ತೇನಾಗ್ತದೆ ಹೇಳಿಕ್ಕೆ ಸಾಧ್ಯ ಇಲ್ಲ. ರಾಜಕಾರಣದಲ್ಲಿ ಬೇಕಾದ ಆಗ್ಬೋದು. ನಾವು ಗಟ್ಟಿ ಅಂತ ಉಳಿದೈತಿ ಹೇಳ್ತಾ ಇರ್ತೀವಿ, ಮರುದಿವ್ಸ ನಮ್ಗೆ ಸಾವು ಬಿಡ್ಬೋದು, ಯಾರಿಗೆ ಗೊತ್ತ್ರಿ. ಹಾಗಿದು ಅಧಿಕಾರ ಅನ್ನೋದು ಬರೋದು ದೈವ ಅಂತ ಕೆಲವೊಬ್ರು ಹೇಳ್ತಾರೆ, ಮತ್ತೇನು ಹೇಳ್ತಾರೆ ದೈವನೂ ಅಲ್ಲ ಏನೂ ಅಲ್ಲ. ಆ ಸಂದರ್ಭಗಳು ಆ ಸಂದರ್ಭದಲ್ಲಿ ಏನು ನಿರ್ಧಾರ ಆಗ್ತಾವೆ. ಆದರೂ ಯತೀಂದ್ರವ್ರು ಮಾತಾಡಿದ್ದು ಇದು ಮತ್ತೊಮ್ಮೆ ಪಾರ್ಟಿಯಲ್ಲಿ ಗೊಂದಲ ಹುಟ್ಟಾಕೋದು, ಜಗಳಕ್ಕೆ ಕಾರಣ ಆಗುವಂಥದ್ದು, ನಾನಶ್ಯಮ ಅನ್ನುವಂಥ ಧ್ವನಿ ಮಾತು ಗಟ್ಟಿ ಆಗ್ತಾ ಇನ್ನಷ್ಟು ಒಂದಿಷ್ಟು ಏನಪ್ಪ ಒಳ್ಳೆಯ ಕೆಲಸಗಳು ಮಾಡೋ ಸಮಯದ ಸಿದ್ದರಾಮಯ್ಯಗಳು ಇನ್ನು ಮುಂದೆ ಆಗುವುದಿಲ್ಲ. ಒಮ್ಮೆ ಹೇಳಿದ್ರಪ್ಪ ಅಂದ್ರೆ 2028ರಲ್ಲೇ ಸಿದ್ದರಾಮಯ್ಯ ಮರಳಿ CM ಆಗೋದು ಭಾಳ ಕಷ್ಟದ ಕೆಲಸ. ಮತ್ತು ಯತೀಂದ್ರವ್ರಿಗೂ ಆ ಒಂದು ಮಟ್ಟದ ಜ್ಞಾನ ಅನುಭವ ಇಲ್ಲ. ಹೀಗಾಗಿ ಈ ಒಂದು 2.5 ವರ್ಷದಲ್ಲ ಹಿಂದೆಂದೂ ಮಾಡದ ಕೆಲಸಗಳನ್ನು ಸಿದ್ದರಾಮಯ್ಯರಿಂದ ಮಾಡಿಸ್ಲಿಕ್ಕೆ ಸಾಧ್ಯ ಅನ್ನೋದ್ರ ಕಡೆ ಹೆಚ್ಚು ಯತೀಂದ್ರವ್ರು ಲಕ್ಷ್ಯ ಕೊಟ್ಟರೆ ಭಾಳ ಯೋಗ್ಯ. ಅದರಿಂದ ಸಹಜ ತಂದೆ ಮತ್ತು ಮಗನಿಗೆ ಒಂದು ಬೆಲೆ ನೆಲೆ ಆಗ್ತದೆ. ಇತಿಹಾಸ ಉಳಿದ ಕೆಲಸ ನೋಡಿರಿ, ದೇವರಾಜ ಅರಸರು ಮಾಡಿದವರು ರಿಸರ್ವೇಷನ್ ಸಲುವಾಗಿ, ಅವರು ದೊಡ್ಡ ಪ್ರಯತ್ನ ಮಾಡಿದರು. ಅವರಿಬ್ಬರು ಒಟ್ಟು ಪ್ರಯತ್ನದಿಂದ ಇವತ್ತು ಮೀಸಲಾತಿ ಕರ್ನಾಟಕದಲ್ಲೇ ಜಬರ್ದಸ್ತ್ ರನ್ ಆಗೋದಷ್ಟೇ ಅಲ್ಲ, ಯಶಸ್ವಿನೂ ಆಗ್ಯದ. ಇನ್ನು ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ಕೆಲಸ ಆಗಬೇಕಾಗ್ಯದ. ಯಾಕಂದರೆ ರಿಸರ್ವೇಷನ್ ಎಲ್ಲಿವರೆಗೂ ಕೊಡೋದು ಇದನ್ನು ಅದು ವಿಚಾರ ಮಾಡುವಂಥ ವಿಷಯ ಅದ. ಎಲ್ಲರಿಗೂ ಉದ್ಯೋಗ ಸಿಕ್ತೆ ಅಂದ್ರೆ, ಎಲ್ಲರಿಗೂ ಫ್ರೀ ಎಜುಕೇಷನ್ ಸಿಕ್ತಪ್ಪ ಅಂತಂದ್ರೆ ಸಹಜವಾಗಿಯೇ ಮೀಸಲಾತಿ ತಾನೇ ಕೆತ್ತು ಹೋಗಿಬಿಡ್ತದೆ, ಯಾರಿಗೆ ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು S60 ನ್ಯೂಸ್ ಅರ್ಥ ಹೆಚ್ಚು ಸತ್ಯದ ಕೈಗಂಡಿ ವಂದನೆಗಳು.